ಆ ಮದಗಜಗಳು ಕಾಡಿನಲ್ಲಿ ಗೂಂಡಾಗಳಂತೆ ಅಟ್ಟಹಾಸ ಮೆರೆದಿದ್ವು. ಕಾಡಿನ ರೌಡಿಗಳೆಂದೇ ಹೆಸರು ಪಡೆದಿದ್ದಂಥ ರೌಡಿ ರಂಗ ಮತ್ತು ಐರಾವತನನ್ನ ಅರಣ್ಯ ಸಿಬ್ಬಂದಿ ಬಂಧಿಸಿ ಬನ್ನೇರುಘಟ್ಟ ಅರಣ್ಯದಲ್ಲಿ ಆನೆಗಳ ದರ್ಪ ಇಳಿಸುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಮದಗಜಗಳ ಸ್ಟೋರಿ ಹೇಳ್ತೀವಿ, ಕೇಳಿ. ಹೀಗೆ ಬೃಹದಾಕಾರದ ಮರಗಳಿಂದ ನಿರ್ಮಿಸಿರುವ ಟವರ್ಗಳಲ್ಲಿ ಬಂಧಿಯಾಗಿರುವ ಈ ಕಾಡಾನೆಗಳ ಹೆಸರು ರೌಡಿ ರಂಗ ಹಾಗೂ ಐರಾವತ. ಇವರಿಬ್ಬರು ದಶಕಗಳ ಕಾಲ ಬೆಂಗಳೂರು ಹೊರವಲಯದ ಆನೇಕಲ್, ನೆಲಮಂಗಲ, ರಾಮನಗರ ಸೇರಿದಂತೆ ಮುಂತಾದ ಅರಣ್ಯ ಪ್ರದೇಶಗಳಲ್ಲಿ ತಮ್ಮದೇ ಆದ ಹವಾ ಮೇಂಟೈನ್ ಮಾಡಿದ್ರು. ಈ ಗಜಗಳ ಆರ್ಭಟಕ್ಕೆ ಅರಣ್ಯದಂಚಿನ ಗ್ರಾಮಸ್ಥರು ನಲುಗಿ ಹೋಗಿದ್ರು. ಇದೀಗ ಇವರ ಅಟ್ಟಹಾಸಕ್ಕೆ ಅರಣ್ಯ ಸಿಬ್ಬಂದಿ ಬ್ರೇಕ್ ಹಾಕಿದ್ದಾರೆ. ಭೂಗತ ಲೋಕದಲ್ಲಿ ಬೆಂಗಳೂರಲ್ಲಿ ಯಾವ ಥರ ಮಟ್ಟ ಆಗ್ತಾ ಇದ್ದಾರೆ ಆ ಥರ ಅದು ಒಂದು ಆನೆ ಅದು ಪರಿಸರದಲ್ಲಿ ಅದು ಒಂದು ರೌಡಿಸಮ್ ಮಾಡಿಕೊಂಡು ಓಡಾಡ್ಕೊಂಡಿತ್ತು. ಸುಮಾರು 4-5 ಜನನ ಬಲಿ ತೊಗೊಂಡಿತ್ತು. ಆದರೆ ಈ ಆನೆನ ಈಗ ಹಿಡ್ಕೊಂಬಂದು ಬನ್ನೇರುಘಟ್ಟ ಫಾರೆಸ್ಟ್ ಅವರು ಪಳಗಿಸ್ತಾ ಇದ್ದಾರೆ. ಆದರೆ ತುಂಬ ನಮ್ಗೆ ಸಂತೋಷವಾದ ಸಂಗತಿ. ರೌಡಿ ರಂಗ 5 ಮಂದಿಯನ್ನ ಹಾಗೂ ಐರಾವತ 3 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಈ ಕಾಡಾನೆಗಳ ಅಟ್ಟಹಾಸ ಮಟ್ಟ ಹಾಕಲು ಮುಂದಾದ ಅರಣ್ಯ ಸಿಬ್ಬಂದಿ ಕಳೆದ 1.5 ತಿಂಗಳ ಹಿಂದೆ ಮಾಗಡಿ ಅರಣ್ಯ ಪ್ರದೇಶದಲ್ಲಿ ರೌಡಿ ರಂಗನನ್ನ ಸೆರೆ ಹಿಡಿದಿದೆ. ಇದೀಗ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಐರಾವತನನ್ನ ಕೂಡ ಶಿವಗಂಗೆ ಸಮೀಪದ ಅದರಂಗಿ ಅರಣ್ಯ ಪ್ರದೇಶದಲ್ಲಿ ಮೈಸೂರಿನ ಅಂಬಾರಿ ಹೊರುವ ದಸರಾ ಆನೆಗಳ ಸಹಾಯದೊಂದಿಗೆ ಸೆರೆ ಹಿಡಿಯಲಾಗಿದೆ. ಇದೀಗ ಈ 2 ಕಾಡಾನೆಗಳನ್ನ ಬನ್ನೇರುಘಟ್ಟದಲ್ಲಿ ಅರಣ್ಯ ಸಿಬ್ಬಂದಿ ಪಳಗಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆನೆಯನ್ನು ಪಳಗಿಸಿ ಅಂಬಾರಿ ಹೊರೋದಕ್ಕೆ ಇವಾಗ ಮಾರ್ಪಾಡು ಮಾಡ್ತಾ ಇದ್ದಾರೆ. ಆ ಅಂಬಾರಿ ಹೊತ್ತರೆ ನಮ್ಮ ಬನ್ನೇರುಘಟ್ಟಕ್ಕೂ ತುಂಬ ಹೆಸರಾದಂಥ ಬನ್ನೇರುಘಟ್ಟದ ಆನೆ ಇದು. ಆನೆ ಇದು ರೌಡಿ ರಂಗ ಅಂಬಾರಿ ಹೊರ್ತಾ ಇದೆ. ನಮಗೂ 4 ಜನ ಜೊತೆ ಹೇಳ್ಕೊಳಕ್ಕಾಗುತ್ತೆ. ನಮಗೂ ಖುಷಿ. ನಮ್ಮ ನ್ಯಾಷನಲ್ ಪಾರ್ಕಲ್ಲಿ ಪಳಗಿಸಿದಂಥ ಸಿಬ್ಬಂದಿಗೂ ತುಂಬ ಖುಷಿ. ಒಟ್ಟಿನಲ್ಲಿ ಕಾಡಿನ ರೌಡಿಗಳೆಂದೇ ಗುರುತಿಸಿಕೊಂಡಿದ್ದ ರೌಡಿ ರಂಗ ಹಾಗೂ ಐರಾವತ ಆನೆಗಳನ್ನ ಸೆರೆ ಹಿಡಿದಿದ್ದು ಪಳಗಿಸುವ ಕಾರ್ಯಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್.